ಸೊ ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ಇದ್ದೀನಿ. ಸೊ ಬನ್ನಿ, ಇವತ್ತು ನಾನು ಒಂದು ಹೊಸ ರೆಸಿಪಿನ ಹೇಳ್ಕೊಡ್ತಾ ಇದ್ದೀನಿ. ಅಂದರೆ ಉಳಿದಿರೋ ಅನ್ನದಿಂದ ಬಿಸಿಬೇಳೆಭಾತ್ ಯಾವ ರೀತಿ ಕ್ವಿಕ್ ಆ್ಯಂಡ್ ಈಸಿಯಾಗಿ ಮಾಡೋದು ಅಂತ ಸ್ವಲ್ಪನೇ ಪದಾರ್ಥ, ಮನೇಲಿರೋ ಐಟಮ್ಸ್ನೇ ತೊಗೊಂಡು ನಾವು ಯಾವ ರೀತಿ ಬಿಸಿಬೇಳೆಭಾತ್ ಈಸಿಯಾಗಿ ಮಾಡ್ಕೋಬೋದು ಅಂತ ತೋರಿಸ್ಕೊಡ್ತೀನಿ. ಸೊ ಬನ್ನಿ ನೋಡೋಣ. ಅದಕ್ಕೂ ಮುಂಚೆ ಇನ್ನು ಯಾರೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ತೀರಾ ನೋಡ್ತಾ ಇದ್ದೀರಾ, ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ಲೈಕನ್ನ ಕ್ಲಿಕ್ ಮಾಡೋದನ್ನು ಕೂಡ ಮರಿಬೇಡಿ. ಬೆಲ್ ಐಕನ್ ಕ್ಲಿಕ್ ಮಾಡೋದ್ರಿಂದ ನಿಮಗೆ ನಾನು ಏನೇ ಒಂದು ವಿಡಿಯೋ ಹಾಕಿದ್ರೂ ಕೂಡ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಸೊ ಅದಕ್ಕೋಸ್ಕರನೇ ಬೆಲ್ ಐಕನ್ನು ಕೂಡ ಕ್ಲಿಕ್ ಮಾಡಿ, ಹಾಗೆ ಲೈಕ್, ಶೇರ್, ಕಮೆಂಟ್ ಮಾಡೋದನ್ನು ಕೂಡ ಮರಿಬೇಡಿ ಅಂತ ಹೇಳ್ತಿದ್ದೀನಿ. ಕೀಪ್ ಸಪೋರ್ಟಿಂಗ್. ಸೊ ಬನ್ನಿ, ಇವಾಗ ನಾವು ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಒಂದು ಬಟ್ಲಷ್ಟು ರೈಸು, ಬೀನ್ಸು, ಹಾಗೆ ಕ್ಯಾರೆಟು, ಒಂದು ಬಟ್ಲಷ್ಟು ಅರ್ಧ ಕಪ್ಪಷ್ಟು ತೊಗರಿಬೇಳೆ ತೊಗೊಂಡಿನಿ, ಈರುಳ್ಳಿ, ಒಣಮೆಣ್ಸಿನ್ಕಾಯಿ, ಬಿಸಿಬೇಳೆಭಾತ್ ಪೌಡ್ರು, ಹುಣಸೆಹಣ್ಣು, ಟೊಮೆಟೊ ಒಂದು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದು ಒಗ್ಗರಣೆಗೆ ಸಾಸಿವೆ, ಉಪ್ಪು, ಚಿಟಿಕೆ ಅರಿಶಿನ, ಖಾರದ ಪುಡಿ. ಈಗ ನಾನು ಒಂದು ಕುಕ್ಕರ್ನ ತೊಗೊಂಡಿದ್ದೀನಿ. ಕುಕ್ಕರ್ಗೆ ಈಗ ನಾನು ಬೇಳೆ ಮತ್ತು ತರಕಾರಿನ, ನೀವು ಏನು ತರಕಾರಿ ಬೇಕಾದರೂ ಹಾಕೋಬೋದು. ನೀವು ಹಸಿ ಬಟಾಣಿ ಕೂಡ ಹಾಕೋಬೋದು. ನಾನು ಬರೀ ಬೀನ್ಸ್, ಕ್ಯಾರೆಟು ಹಾಗೆ ಬೇಳೆ ಇವೆ ಮೂರನ್ನು ವಾಶ್ ಮಾಡಿಕೊಂಡು ಈಗ ಕುಕ್ಕರ್ನಲ್ಲಿ ಹಾಕಿ ಒಂದು 3.5 ಲೋಟದಷ್ಟು ನೀರನ್ನ ಹಾಕ್ಕೊಳ್ತಾ ಇದ್ದೀನಿ. ಅದು ಹಾಕ್ಕೊಂಡಾದ್ಮೇಲೆ 1 ಟೇಬಲ್ ಸ್ಪೂನಷ್ಟು ಎಣ್ಣೆ, ಒಂದು ಅರ್ಧ ಚಮಚದಷ್ಟು ಉಪ್ಪನ್ನು ಹಾಕ್ಕೊಂಡು ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ಒಂದು 2ರಿಂದ 3 ಕೂಗಿಸ್ಕೊತೀನಿ, ವಿಷಲ್ನ ಕೂಗಿಸ್ಕೊತೀನಿ. ಅದು ಕೂಗಿಸ್ಕೊಳ್ತೆ ಸೈಡಲ್ಲಿ ಇಟ್ಬಿಟ್ಟು ಇನ್ನೊಂದು ಪ್ಯಾನಲ್ಲಿ ನಾನು ಈಗ ಇದಕ್ಕೆ ಪ್ಯಾನ್ ಬಿಸಿ ಆದಮೇಲೆ ಪ್ಯಾನ್ಗೆ ನಾನು ಒಂದು 2ರಿಂದ 3 ಟೇಬಲ್ ಸ್ಪೂನಷ್ಟು ಆಯಿಲ್ನ ಹಾಕ್ಕೊಳ್ತಾ ಇದ್ದೀನಿ. ನೀವು ಯಾವ ಆಯಿಲ್ ಯೂಸ್ ಮಾಡ್ತೀರಾ ಮನೇಲಿ, ಸೊ ಆ ಆಯಿಲ್ನ ಯೂಸ್ ಮಾಡಿ. ಸೊ ನಾನಿಲ್ಲಿ ಸನ್ಪ್ಯೂರ್ ಆಯಿಲ್ನ ಯೂಸ್ ಮಾಡ್ತಾಯಿದ್ದೀನಿ. ಈಗ ಎಣ್ಣೆ ಬಿಸಿ ಆದಮೇಲೆ ನಾನು ಇದಕ್ಕೆ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಸಾಸಿವೆ ಹಾಗೆ ಕರಿಬೇವನ್ನ ಹಾಕ್ಕೊಂಡು ಸ್ವಲ್ಪ ಹೊತ್ತು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈನ ಮಾಡ್ಕೊಳ್ಳಿ. ಅದಾದಮೇಲೆ ನಾನು ಕರಿಬೇವು ಹಾಕ್ಕೊಂಡಾದ್ಮೇಲೆ ಒಂದು 4ರಿಂದ 5 ಒಣಮೆಣ್ಸಿನ್ಕಾಯಿನ ಹಾಕ್ಕೊಳ್ತಾ ಇದ್ದೀನಿ. ಸೊ ಖಾರ ಇರುತ್ತಲ್ವ, ಆ ಒಣಮೆಣ್ಸಿನ್ಕಾಯಿನ ಹಾಕ್ಕೊಳ್ತಾ ಇದ್ದೀನಿ. ನೀವು ಯಾವ ಬ್ಯಾಡ್ಗೆ ಮೆಣಸಿನ್ಕಾಯಿ ಆದರೂ ಹಾಕ್ಕೋಬೋದು, ಇಲ್ಲಾಂದರೆ ಒಣಮೆಣ್ಸಿನ್ಕಾಯಿ ಖಾರ ಇರುತ್ತಲ್ವ ಅದನ್ನು ಕೂಡ ನೀವು ಹಾಕ್ಕೊಳ್ಬೋದು. ಈಗ ನಾನು ಸಣ್ಣದಾಗೆ ಉದ್ದಕ್ಕೆ ಹೆಚ್ಚಿಟ್ಕೊಂಡಿರೋ ಈರುಳ್ಳಿನ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. ಇದನ್ನು ಇವಾಗ ಒಂದು ಸ್ವಲ್ಪ ಹೊತ್ತು ಈರುಳ್ಳಿ ಕಲರ್ ಚೇಂಜ್ ಆಗೋವರೆಗೂ ಫ್ರೈನ ಮಾಡ್ಕೊಳ್ಳಿ, ಹಾಗೆ ಹಸಿ ವಾಸನೆ ಹೋಗೋವರೆಗೂ ಫ್ರೈನ ಮಾಡ್ಕೊಳ್ಬೇಕಾಗುತ್ತೆ. ಇದು ತುಂಬಾ ಸಿಂಪಲ್. ಉಳಿದಿರೋ ಅನ್ನದಲ್ಲಿ ಯಾವಾಗಲೂ ಚಿತ್ರಾನ್ನ, ಪುಳಿಯೋಗರೆ, ಇಲ್ಲಾಂದರೆ ವಾಂಗಿಭಾತ್ ಈ ಥರ ಮಾಡಿರೋರು ಈ ರೀತಿ ಕೂಡ ನೀವು ಮಾಡ್ಕೋಬೋದು. ಬಿಸಿಬೇಳೆಭಾತ್ ಕೂಡ ನೀವು ಮಾಡ್ಕೊಬೋದು. ಇನ್ನು ನೀವು ರೇಷನ್ ರೈಸ್ ಇದ್ದರೆ, ನಾನು ಅಂಗಡಿ ರೈಸ್ ಮಿಕ್ಕಿರೋದನ್ನ ಮಾಡ್ತಾಯಿದ್ದೀನಿ. ರೇಷನ್ ರೈಸ್ ಮಿಕ್ಕಿರೋದು ಮಾಡಿದ್ರೆ ಇನ್ನೂ ಚೆನ್ನಾಗಿ ಆಗುತ್ತೆ, ಸಾಫ್ಟಾಗಿ. ಅದಾದಮೇಲೆ ಈಗ ನಾನು ಟೊಮೊಟೊನ ಹಾಕ್ಕೊಂಡು ಕ್ಲೀನಾಗಿ ಫ್ರೈ ಮಾಡ್ಕೊಂಡಾದಮೇಲೆ ಇದಕ್ಕೆ ನಾನು ಒಂದು ಚಿಟಿಕೆ ಅರಿಶಿನ, ಖಾರದ ಪುಡಿ 1 ಟೇಬಲ್ ಸ್ಪೂನು, ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಕ್ಲೀನಾಗಿ ಎಲ್ಲನೂ ಸಾಫ್ಟ್ ಆಗೋವರೆಗೂ ಬೇಯಿಸ್ಕೊತೀನಿ. ಅಂದರೆ ಫ್ರೈನ ಮಾಡ್ಕೊಳ್ತೀನಿ, ಆಯಿಲಲ್ಲೇ ಫ್ರೈನ ಮಾಡ್ಕೊಳ್ತಾ ಇದ್ದೀನಿ. ಈ ಥರ ಮಾಡೋದ್ರಿಂದ ನಿಮಗೆ ಟೈಮು ಸೇವ್ ಆಗುತ್ತೆ. ಇಲ್ಲಾಂದರೆ ಕುಕ್ಕರಲ್ಲಿ ಒಟ್ಟಿಗೆ ಕೂಡ ನೀವು ಮಾಡ್ಕೋಬೋದು. ಸೊ ಹಾಗೂ ಕೂಡ ನೀವು ಮಾಡ್ಕೋಬೋದು, ಈ ರೀತಿಯೂ ಕೂಡ ನೀವು ಮಾಡ್ಕೋಬೋದು. ಸೊ ಕುಕ್ಕರಲ್ಲಿ ಆ ರೀತಿ ಮಾಡುವಾಗ ಫುಲ್ ಮೇಲೆಲ್ಲ ನೀರು ಬರುತ್ತೆ, ಅದು ಟೇಸ್ಟ್ ಬರಲ್ಲ. ಅದಕ್ಕೋಸ್ಕರನೇ ಸಪ್ರೇಟಾಗಿ ನಾನು ಪ್ಯಾನಲ್ಲಿ ಮಸಾಲೆನ ಫ್ರೈನ ಮಾಡ್ಕೊಳ್ತಾ ಇದ್ದೀನಿ. ಈಗ ನಾನು ಇಲ್ಲಿ ಒಂದು ಅರ್ಧ ಬೌಲಿನಷ್ಟು ಹುಣಸೆ ಹಣ್ಣನ್ನು ನೆನೆ ಹಾಕ್ಕೊಂಡಿದ್ನಲ್ವ ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ಹುಣಸೆ ಹಣ್ಣು ಮತ್ತು ಖಾರದ ಪುಡಿ, ಉಪ್ಪು, ಈ ಮೂರನ್ನು ಕೂಡ ಸ್ವಲ್ಪ ಹೊತ್ತು ಫ್ರೈ ಆಗಬೇಕು. ಹುಣಸೆ ಹುಳಿಗೆ ಉಪ್ಪು ಮತ್ತು ಖಾರ ಕ್ಲೀನಾಗಿ ಹಿಡ್ಕೋಬೇಕು, ಅಲ್ಲಿವರೆಗೂ ಇದನ್ನು ಕ್ಲೀನಾಗಿ ಬಾಡಿಸ್ಕೋಬೇಕಾಗುತ್ತೆ. ನಿಮಗೆ ಹುಳಿ ಜಾಸ್ತಿ ಬೇಕು ಅಂತಂದರೆ ನೀವು ಇನ್ನೂ ಸ್ವಲ್ಪ ಜಾಸ್ತಿ ಕೂಡ ನೆನೆ ಹಾಕೋಬೋದು. ನಾನೊಂದು ಅರ್ಧ ನಿಂಬೆಹಣ್ಣು ಗಾತ್ರದಷ್ಟು ಹುಣಸೆ ಹಣ್ಣನ್ನು ನೆನೆ ಹಾಕ್ಕೊಂಡಿದ್ದೆ. ನೀವು ಬೇಕಾದರೆ ಒಂದು ನಿಂಬೆಹಣ್ಣು ಗಾತ್ರದಷ್ಟು ನೀವು ಹುಣಸೆಹಣ್ಣ ನೆನೆ ಹಾಕ್ಕೋಬೋದು. ಈಗ ಇದು ಫ್ರೈ ಆಗಿದೆ, ನೋಡ್ತಾ ಇರ್ಬೋದು ಎಷ್ಟು ಅದ್ಭುತ ಕಾಣಿಸ್ತಿದೆ ಅಂತ. ಈಗ ಇದಕ್ಕೆ ನಾನು ಒಂದು 10 ರೂಪೀಸ್ದು MTR ಬಿಸಿಬೇಳೆಭಾತ್ ಪೌಡರ್ನ ಹಾಕ್ಕೊಂಡು ಕ್ಲೀನಾಗಿ ಇದು ಫ್ರೈನ ಮಾಡ್ಕೊಳ್ತೀನಿ. ಅಂದರೆ ಆ ಮಸಾಲೆ ಎಲ್ಲ ಕ್ಲೀನಾಗಿ ಹೊಂದ್ಕೋಬೇಕು ಎಲ್ಲನೂ. ಆ ರೀತಿಯಾಗಿ ಇದನ್ನು ಮಿಕ್ಸಿಂಗ್ನ ಮಾಡ್ಕೊಳ್ತಾ ಇದ್ದೀನಿ. ತುಂಬಾ ಟೇಸ್ಟಿಯಾಗಿರುತ್ತೆ. ನೀವು ಯಾವಾಗಾದರೂ ಬೇಕಾದರೂ ಮಾಡ್ಕೋಬೋದು ಅಂತಲೇ ಹೇಳ್ಬೋದು. ಏನಾದರೂ ಅರ್ಜೆಂಟಿಯಾಗಿ ಮಾಡ್ಕೋಬೇಕು, ಬಿಸಿಬೇಳೆಭಾತ್ ತಿನ್ಬೇಕು ಅನಿಸ್ತಾಯಿದೆ, ಅದು ರಿಸ್ಕು ಅನ್ನೋದೆಲ್ಲ ಏನೂ ಇಲ್ಲ. ಈ ರೀತಿಯಾಗಿ ನೀವು ಸಿಂಪಲಾಗಿ ಮನೆಯಲ್ಲೇ ನೀವು ಮಾಡ್ಕೋಬೋದು. ಈ ರೀತಿ ಏನಾದರೂ ನಿಮಗೆ ಗಟ್ಟಿಯಾಗಿದೆ, ಹುಣಸೆ ಹಣ್ಣು ನಿಮಗೆ ಸ್ವಲ್ಪ ಇಷ್ಟ ಅಂತ ಹೇಳೋರು, ಈಗ ಇದಕ್ಕೆ ನೀವು ಒಂದು
ಅರ್ಧ ಲೋಟದಷ್ಟು ನೀರನ್ನು ಹಾಕ್ಕೊಂಡು ಸ್ವಲ್ಪ ಹೊತ್ತು ಮಿಕ್ಸ್ನ ಮಾಡಿಕೊಂಡು ಬೇಯಿಸ್ಕೋಬೋದು. ಸೊ ನಾನು ಇಲ್ಲಿ ಈಗ ಹುಣಸೆಹಣ್ಣು ಒಂದು ಅರ್ಧ ಬೌಲಷ್ಟೇ ಹಾಕ್ಕೊಂಡಿದ್ನಲ್ವ, ಅರ್ಧ ನಿಂಬೆಹಣ್ಣು ಗಾತ್ರದಷ್ಟು. ಅದಕ್ಕೋಸ್ಕರ ಈಗ ನಾನು ಇದಕ್ಕೆ ಫುಲ್ ಗಟ್ಟಿಯಾಗಿದೆ ಅಂತ ಹೇಳಿಬಿಟ್ಟು ಒಂದು ಅರ್ಧ ಲೋಟದಷ್ಟು ನೀರನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಅರ್ಧ ಲೋಟದಂದರೆ ಒಂದು ಟೀ ಗ್ಲಾಸಿಂದ ಹಾಫು ಅಷ್ಟನ್ನು ನೀರನ್ನ ಸೇರಿಸ್ಕೊಂಡು ಸ್ವಲ್ಪ ಹೊತ್ತು ಫ್ರೈನ ಮಾಡಿಕೊಂಡು ಬಾಡಿಸ್ಕೊತಾ ಇದ್ದೀನಿ. ಆವಾಗ ಕ್ಲೀನಾಗಿ ಅದು ಉಪ್ಪು ಖಾರ ಹುಳಿ ಎಲ್ಲ ಹೊಂದ್ಕೊಳ್ಳುತ್ತೆ. ಆ ಮಸಾಲ ಬಿಸಿಬೇಳೆಭಾತ್ ಪೌಡರ್ ಜೊತೆಗೆ ಅದು ಹೊಂದ್ಕೊಳ್ಳುತ್ತೆ. ಸೊ ಅಲ್ಲಿವರೆಗೂ ಇದನ್ನು ನಾವು ಫ್ರೈನ ಮಾಡ್ಕೊಳ್ಬೇಕಾಗುತ್ತೆ. ಇದಕ್ಕೆ ಫ್ರೈ ಮಾಡೋದಕ್ಕೆ ಇದನ್ನು ಈಗ ಸಪ್ರೇಟಾಗಿ ಇಡೋಣ. ಈಗ ನಾವು ಕುಕ್ಕರಲ್ಲಿ ಬೇಯಿಸಿಟ್ಕೊಂಡಿದ್ದೀವಲ್ವ, ಸೊ ಅದನ್ನು ಈಗ ಲಿಡ್ನ ಓಪನ್ ಮಾಡಿ ನೋಡೋಣ. ನಾನು 3 ವಿಷಲ್ ಕೂಗಿಸ್ಕೊಂಡಿದ್ದೀನಿ. ಬೇಳೆ ಆಲ್ಮೋಸ್ಟ್ 90% ಬೆಂದಿರಬೇಕು, ಆವಾಗೆ ತುಂಬ ಸಖತ್ತಾಗಿ ಸಾಫ್ಟಾಗಿರುತ್ತೆ ಅಂತಲೇ ಹೇಳ್ಬೋದು. ಮಕ್ಕಳು ಕೂಡ ಸಾಫ್ಟಾಗಿ ನೀವು ತಿನ್ನಿಸ್ಬೋದು. ಈಗ 90% ಬೇಳೆ ಬೆಂದಿದೆ, ನೋಡ್ತಾ ಇದ್ದೀರಲ್ವ. ಸೊ ಈಗ ಇದಕ್ಕೆ ನಾನೇನು ಉಳಿದಿರೋ ಅನ್ನ ಇತ್ತಲ್ವ, ಸೊ ಇದಕ್ಕೆ ನಾನು ಈಗ ಅನ್ನನ ಸೇರಿಸ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ಅಂಗಡಿ ರೈಸ್ನ ಯೂಸ್ ಮಾಡ್ತಾಯಿದ್ದೀನಿ. ನೀವು ರೇಷನ್ ರೈಸ್ ಮಿಕ್ಕಿರುತ್ತಲ್ವ, ಅದರಲ್ಲಿ ಮಾಡಿದ್ರೆ ಇನ್ನೂ ನಿಮಗೆ ಸಾಫ್ಟಾಗಿ ಬರುತ್ತೆ ಅಂತಲೇ ಹೇಳ್ಬೋದು. ನಾನಿಲ್ಲಿ ಅಂಗಡಿ ರೈಸ್ ಇರೋದಕ್ಕೋಸ್ಕರ ಸ್ವಲ್ಪ ಉದುರಾಗಿ ಆಗಿರುತ್ತೆ. ನೀವು ಬೇಕಾದರೆ ರೇಷನ್ ರೈಸ್ನ ಯೂಸ್ ಮಾಡ್ಕೋಬೋದು. ಈಗ ನಾನು ರೇಷನ್ ರೈಸ್ ಕುಕ್ಕರ್ಗೆ ಹಾಕಿಬಿಟ್ಟು ಅದೇ ಪಾತ್ರೆಯಲ್ಲೇ ಕುಕ್ಕರಲ್ಲೇ ಹಾಕಿಬಿಟ್ಟು ಸ್ವಲ್ಪ ಹೊತ್ತು ಮಿಕ್ಸಿಂಗ್ನ ಮಾಡ್ಕೊಳ್ತೀನಿ. ಮಿಕ್ಸಿಂಗ್ ಮಾಡ್ಕೊಂಡಾದ್ಮೇಲೆ ಕೆಳಗಡೆ ಸ್ಟವ್ ಆನ್ ಮಾಡ್ಕೊಳ್ತೀನಿ. ಸ್ಟವ್ ಆನ್ ಮಾಡಿಕೊಂಡು ನಾವೇನು ಮಸಾಲ ಮಾಡ್ಕೊಂಡಿದ್ವಿ, ಬಿಸಿಬೇಳೆಭಾತ್ ಪೌಡರ್ನ ಹಾಕಿ ಅದನ್ನು ಇವಾಗ ನಾನು ಕುಕ್ಕರಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಹಾಕ್ಕೊಂಡು ಕ್ಲೀನಾಗಿ ಈಗ ಒಂದು 2-3 ಸಲ ಮಿಕ್ಸಿಂಗ್ನ ಮಾಡ್ಕೊಳ್ತೀನಿ. ಕ್ಲೀನಾಗಿ ರೈಸ್ಗೆ, ಬೇಳೆಗೆ, ವೆಜಿಟೇಬಲ್ ಎಲ್ಲವೂ ಹೊಂದ್ಕೊಳ್ಬೇಕು. ಅಲ್ಲಿವರೆಗೂ ನಾನು ಕ್ಲೀನಾಗಿ ಮಿಕ್ಸ್ನ ಮಾಡ್ಕೊಳ್ತಾ ಇದ್ದೀನಿ. ಕ್ಲೀನಾಗಿ ಹೊಂದ್ಕೋಬೇಕಲ್ವ, ಅಲ್ಲಿವರೆಗೂ ನೀವು ಮಿಕ್ಸ್ ಮಾಡ್ಕೊಳ್ಳಿ. ಈಗ ಇದಕ್ಕೆ ನಾನು ರೈಸ್ ಹಾಕಾದ್ಮೇಲೆ ಏನು ನಾವು ಬಿಸಿಬೇಳೆಭಾತ್ ಪೌಡರ್ನ ಹಾಕಿ ಮಸಾಲೆ ಮಾಡಿಟ್ಕೊಂಡಿದ್ವಿ ಅದನ್ನು ಕೂಡ ಹಾಕೊಂಡಾದ್ಮೇಲೆ ಈಗ ನಾನು ಇದಕ್ಕೆ ಒಂದು 2 ವಿಷಲ್ನ ಕೂಗಿಸ್ಕೊತೀನಿ. ಈಗ ನೀವು ಟೇಸ್ಟ್ ನೋಡ್ಕೋಬೋದು. ಹುಳಿ, ಉಪ್ಪು, ಖಾರ ಏನಾದರೂ ಕಡಿಮೆ ಇದ್ದರೆ ನೀವು ಇವಾಗ ಸೇರಿಸ್ಕೋಬೋದು. ಯಾಕಂದರೆ ಇವಾಗ ನಾವು ಲಿಡ್ನ ಕ್ಲೋಸ್ ಮಾಡಿ ಇದಕ್ಕೆ ಮತ್ತೆ 2 ವಿಷಲ್ನ ಹೊಡೆಸ್ಕೊಳ್ತೀವಿ. ಅದಕ್ಕೋಸ್ಕರನೇ ಈಗ ನೀವು ಟೇಸ್ಟ್ನ ಯಾವ ರೀತಿ ಇದೆ ಅಂತ ಹೇಳ್ಬಿಟ್ಟು ನೀವು ಚೆಕ್ ಮಾಡ್ಕೋಬೋದು. ನಾನೆಲ್ಲ ಕರೆಕ್ಟಾಗಿ ಹಾಕಿದ್ದೀನಿ, ಅದಕ್ಕೆ ನಾನು ಏನು ಆ್ಯಡ್ ಮಾಡ್ಕೊಳಕ್ಕೆ ಹೋಗಿಲ್ಲ. ಈಗ ಇದಕ್ಕೆ ನಾನು 2 ವಿಷಲ್ನ ಕೂಗಿಸ್ಕೊಳ್ತೀನಿ. 2 ವಿಷಲ್ ಆದಮೇಲೆ ನೀವು ನೋಡ್ಬೋದು ಯಾವ ರೀತಿ ಆಗಿರುತ್ತೆ ಅಂತ ಹೇಳ್ಬಿಟ್ಟು ಸುಲಭವಾಗಿ ಮಾಡ್ಕೊಳ್ಬೋದು. ಅನ್ನ ಮಿಕ್ಕಿರುವಾಗ ಯಾವಾಗಲೂ ನಾವು ಬೇರೆ ಡಿಶ್ನ ಮಾಡ್ಕೊಳ್ತೀವಿ ಅನ್ನೋ ಥರ ಬಿಸಿಬೇಳೆಭಾತು ಕೂಡ ನೀವು ಮಾಡಿ ಒಂದ್ಸಲ ಟ್ರೈ ಮಾಡಿ. ಈಗ ನಾನು 2 ವಿಷಲ್ ಕೂಗಿಸ್ಕೊಂಡಾದ್ಮೇಲೆ ಈಗ ನಾನು ಕುಕ್ಕರ್ ಲಿಡ್ನ ಓಪನ್ ಮಾಡಿ ನೋಡ್ತಾ ಇದ್ದೀರಲ್ವ ಎಷ್ಟು ಅದ್ಭುತವಾಗಿದೆ ಅಂತ. ಅದೇ ಹೇಳ್ತಾ ಇದ್ದೀನಲ್ವ, ನೀವು ರೇಷನ್ ರೈಸ್ ಮಾಡಿದರೆ ನಿಮಗೆ ಇನ್ನೂ ಸಾಫ್ಟಾಗಿ ಆಗುತ್ತೆ. ಸೊ ನೀವು ಕೂಡ ನಿಮ್ಮ ಮನೆಯಲ್ಲಿ ಮರಿದಿರ ಟ್ರೈ ಮಾಡಿ ಅಂತ ಹೇಳ್ತಾ ಇದ್ದೀನಿ. ಸೊ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ನನ್ನ ಚಾನಲ್ ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ದಿರಾ ನೋಡ್ತಾ ಇದ್ದೀರಾ, ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕನ್ನ ಕ್ಲಿಕ್ ಮಾಡೋದನ್ನು ಕೂಡ ಮರಿಬೇಡಿ. ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಬಾಯ್ ಬಾಯ್.